ಹಲೋ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ನೀವ್ಯಾರೆಲ್ಲ KCET ಕೌನ್ಸೆಲಿಂಗಿಗೆ ವೇಟ್ ಮಾಡ್ತಾ ಇದ್ದಾರೆ ಅವ್ರಿಗೆ ಹೆಲ್ಪ್ ಆಗಲಿ ಅಂತ ಈ ವಿಡಿಯೋ ಮಾಡಿದ್ದೀನಿ. ಇದರಲ್ಲಿ ಆಪ್ಷನ್ ಎಂಟ್ರಿ ಬೇಕಾಗಿರೋ ಎಲ್ಲ ಇನ್ಫಾರ್ಮೇಷನ್ನು ಕೊಟ್ಟಿದ್ದೀನಿ, ಟಿಪ್ಸು ಮತ್ತು ಟ್ರಿಕ್ಸು ಕೊಟ್ಟಿದ್ದೀನಿ. ನನ್ನ ಇಂಟೆನ್ಷನ್ ಏನಂದರೆ, ನೀವು ಮಾಡ್ತಾ ಇರೋ ಆಪ್ಷನ್ ಎಂಟ್ರಿ ಫಸ್ಟ್ ರೌಂಡಿಗೆ ನೀಟಾಗಿರಬೇಕು. ಇವಾಗ ಮಾರ್ಕ್ ರೌಂಡ್ ಅಂತ ಏನೂ ಇಲ್ಲ, ಅದು ಫಸ್ಟ್ ರೌಂಡಿಗೆ ಇನ್ ಬಿಟ್ವೀನ್ ಮಾರ್ಕ್ ಒಂದು ಅವರು ಅಲಾಟ್ಮೆಂಟ್ ಕೊಡ್ತಾರೆ, ನಿಮಗೆ ಐಡಿಯಾ ಬರಲಿ ಹೇಗಿದೆ ನಿಮ್ಮದು ಆಪ್ಷನ್ ಲಿಸ್ಟ್ ಅಂತ. ಆದರೆ ನೀವು ಮಾಡ್ತಾ ಇರೋ ಎಂಟ್ರಿ ಲಿಸ್ಟು ರೌಂಡ್ ಒನ್ನಿಗೆ, ಅದಕ್ಕೆ ಅದು ಕರೆಕ್ಟ್ ಇದ್ದರೆ ನೀವು ಸೇಫ್ ಆಗಿರ್ತೀರ. ಯಾಕೆ ಸೇಫ್ ಆಗಿರ್ತೀರ ಅಂತ ನಿಮಗೆ ಗೊತ್ತಾಗುತ್ತೆ, ನೋಡೋಣ. ಈ ವಿಡಿಯೋದಲ್ಲಿ ನಿಮಗೆ ಆಪ್ಷನ್ ಎಂಟ್ರಿ ನಿಮ್ಮ ರ್ಯಾಂಕಿಗೆ ಎಷ್ಟು ಇರಬೇಕು ಅಂತ, ಎಷ್ಟು ಬ್ಯಾಂಡ್ ಇರಬೇಕು, ಎಷ್ಟು ರೇಂಜ್ ಇರಬೇಕು ಅಂತ, ಆಮೇಲೆ ಕಂಪ್ಯೂಟರು ಬೇರೆ ಬೇರೆ ರಿಸರ್ವೇಷನ್ ಕ್ಯಾಟಗರಿ ನೋಡಿಬಿಟ್ಟು ಹೇಗೆ ಅಲಾಟ್ ಮಾಡುತ್ತೆ ಅಂತ, ರೌಂಡ್ 1 ರೌಂಡ್ 2 ಅಲ್ಲಿ ಏನು ಚಾಯ್ಸ್ ಇರುತ್ತೆ ನಿಮಗೆ, ರೌಂಡ್ 3 ಅಲ್ಲಿ ಏನು ಚಾಯ್ಸ್ ಇರಲ್ಲ, ಯಾವ್ದು ಕಾಲೇಜ್ ಬರುತ್ತೆ ಅದನ್ನು ನೀವು ತೊಗೊಳ್ಳೇಬೇಕು. ಆಮೇಲೆ ರೀಆರ್ಡ್ರಿಂಗು ಹೇಗೆ ಮಾಡ್ಬೋದು ಬಿಫೋರ್ ಎವ್ರಿ ರೌಂಡ್ ಅದನ್ನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಆಮೇಲೆ ಏನಾದರೂ ಡಿಫ್ರೆನ್ಸ್, ಕಾಲೇಜ್ ಫೀಯಲ್ಲಿ ಏನಾದರೂ ಡಿಫ್ರೆನ್ಸ್ ಇದ್ದರೆ ಅದನ್ನು KE ಅವ್ರು ಹೇಗೆ ಹ್ಯಾಂಡಲ್ ಮಾಡ್ತಾರೆ ಅಂತ ಕೊಟ್ಟಿದ್ದೀನಿ. ಆಮೇಲೆ ರಿಫಂಡ್ ಪ್ರೊಸೆಸ್ ಏನಿದೆ. ಇಂಪಾರ್ಟೆಂಟ್ಲಿ ನೀವು ಒಂದು ನೆನಪಿಡಬೇಕು, KCET ಕೌನ್ಸೆಲಿಂಗ್ ಸ್ಟಾರ್ಟ್ ಮಾಡಿದ ಮೇಲೆ ಗ್ರೇಸ್ಫುಲ್ಲಾಗಿ ಎಕ್ಸಿಟ್ ಆಗಬೇಕು. ಒಂದು ಅಡ್ಮಿಷನ್ ತೊಗೊಂಡಾದರೂ ಎಕ್ಸಿಟ್ ಆಗಬೇಕು, ಇಲ್ಲ ಅಂದರೆ ಚಾಯ್ಸ್ 4 ಕೊಟ್ಟು ಐ ಆಮ್ ನಾಟ್ ಇಂಟ್ರೆಸ್ಟೆಡ್ ಇನ್ ಫರ್ದರ್ ರೌಂಡ್ಸ್ ಆಫ್ ಕೌನ್ಸೆಲಿಂಗ್ ಅಂತ ಎಕ್ಸಿಟ್ ಆಗಬೇಕು. ಇಲ್ಲ ಅಂದರೆ ಪೆನಾಲ್ಟಿ ಇದೆ ಮತ್ತು ಲೀಗಲ್ ಆ್ಯಕ್ಷನ್ ಇದೆ KE ಅವರಿಂದ. ಇವಾಗ ಆಪ್ಷನ್ ಎಂಟ್ರಿಗೆ ಬಂದರೆ ನಿಮಗೆ ಯಾವುದು ಇಷ್ಟೇ ನಂಬರ್ ಇರಬೇಕು, ಇಷ್ಟು ರ್ಯಾಂಕಿಗೆ ಇಷ್ಟೇ ನಂಬರ್ ಇರಬೇಕು, ಆಪ್ಷನ್ ಎಂಟ್ರಿ ಅಂತ ಏನೂ ಲಿಸ್ಟ್ ಇಲ್ಲ. ಎಲ್ಲ ಕಾಲೇಜು ಹಾಕ್ಬೋದು, ಎಲ್ಲ ಬ್ರ್ಯಾಂಚಸ್ಸು ಹಾಕ್ಬೋದು ನೀವು. ಒಂದೇ ಒಂದು ಏನು ಎನ್ಶೂರ್ ಮಾಡ್ಬೇಕಂದ್ರೆ, ನಿಮ್ಮದು ಪ್ರಿಫರೆನ್ಸು ಫಸ್ಟ್ ಪೊಸಿಷನಲ್ಲಿರಬೇಕು, ಸೆಕೆಂಡ್ ಪ್ರಿಫರೆನ್ಸ್ ಸೆಕೆಂಡ್ ಪೊಸಿಷನಲ್ಲಿ, ಥರ್ಡ್ ಪ್ರಿಫರೆನ್ಸ್ ಥರ್ಡ್ ಪೊಸಿಷನಲ್ಲಿ. ಆಪ್ಷನ್ ಎಂಟ್ರಿ ಡೇಟ್ ಕ್ಲೋಸ್ ಆದಮೇಲೆ KE ಸೂಪರ್ ಕಂಪ್ಯೂಟರ್ ಏನು ಮಾಡುತ್ತೆ, 1 by 1 ರ್ಯಾಂಕ್ ತೊಗೊಂಡ್ಬಿಟ್ಟು, ರ್ಯಾಂಕ್ 1 ತೊಗೊಂಡ್ಬಿಟ್ಟು ಅವ್ರದ್ದು ಎಲ್ಲ ಆಪ್ಷನ್ ಲಿಸ್ಟ್ ಎಷ್ಟಿದೆ ಅಷ್ಟನ್ನು ರನ್ ಮಾಡುತ್ತೆ. ಎಲ್ಲಾದರೂ ಅಲಾಟ್ ಮಾಡೋಕ್ಕೆ ಟ್ರೈ ಮಾಡುತ್ತೆ ಕ್ಯಾಟಗರಿಯಲ್ಲಿ, ಇಲ್ಲ ಜನರಲಲ್ಲಿ, ಯಾವುದಕ್ಕೆ ಅವರು ಎಲಿಜಿಬಲ್ ಇದ್ದಾರೆ ಅದರಲ್ಲಿ. ಮಾಡಿಲ್ಲ ಅಂದರೆ ಸೀಟ್ ನಾಟ್ ಅಲಾಟೆಡ್ ಅಂತ ಬರುತ್ತೆ ಅವರಿಗೆ, ಮತ್ತು ನೆಕ್ಸ್ಟ್ ರ್ಯಾಂಕ್ ಪಿಕಪ್ ಮಾಡುತ್ತೆ. ಮತ್ತು ಅವ್ರದ್ದು ಆಪ್ಷನ್ 1 ಇರ್ಬೋದು, 2 ಇರ್ಬೋದು, 3 ಇರ್ಬೋದು, 100 ಆಪ್ಷನ್ಸ್ ಇರ್ಬೋದು, ಎಲ್ಲದನ್ನು ಚೆಕ್ ಮಾಡಿ 1 by 1. ದಟ್ ಈಸ್ ಆ್ಯಸ್ ಪರ್ ದ ಪ್ರಾಸೆಸ್. ಓಕೆ, ಅರ್ಥ ಆಯಿತು ಅಂದ್ಕೊಂಡಿದ್ದೀನಿ ನಿಮಗೆ. ಇವಾಗ ಸ್ಟಾರ್ಟ್ ವಿತ್ ಎಂಡ್ ಇನ್ ಮೈಂಡ್ ಅಂದರೆ, ನಿಮಗೆ ಏನಾಗುತ್ತೆ ಮುಂದೆ, ನೀವು ರೌಂಡ್ 1 ಕ್ರಾಸ್ ಆದಮೇಲೆ ಏನಾಗುತ್ತೆ ಅಂತ ನಿಮಗೆ ಇವಾಗಲೇ ಗೊತ್ತಿದ್ರೆ ನಿಮ್ಮದು ಆಪ್ಷನ್ ಲಿಸ್ಟು ಚೆನ್ನಾಗಿರುತ್ತೆ. ಏನಕ್ಕೆ ಅಂದರೆ, ನಿಮಗೆ ಬೇಕಾಗಿರೋ ಕಾಲೇಜ್ ಸಿಕ್ತು, ನಿಮ್ಮದು ಒಂದು 10 ಆಪ್ಷನ್ ಕೊಟ್ಟಿದ್ದೀರಾ, 1, 2, 3 ಯಾವುದಾದ್ರು ಬಂತು, ಯು ಆರ್ ಹ್ಯಾಪಿ, ನೀವು ಕಾಲೇಜಿಗೆ ಹೋಗಿ ಅಡ್ಮಿಟ್ ಮಾಡ್ತೀನಿ ಅಂದರೆ ಅಬ್ಸಲ್ಯೂಟ್ಲಿ ನೋ ಪ್ರಾಬ್ಲಮ್, ಚಾಯ್ಸ್ 1 ಕೊಡ್ತೀರಾ, ಹೋಗಿ ಅಡ್ಮಿಟ್ ಆಗ್ತೀರಾ. ಇದು ತುಂಬ ಕಡಿಮೆ ಮಾಡೋರು. ಯಾರು ಮಾಡ್ಬೋದು ಅಂದರೆ, ಅವ್ರದ್ದು ಆಪ್ಷನ್ ನಂಬರ್ 1 ಇರುತ್ತಲ್ವ, ರ್ಯಾಂಕ್ ತುಂಬ ಹೈ ರ್ಯಾಂಕ್ ಇರೋರು, ಅಂದರೆ 100, 200, 300 ರ್ಯಾಂಕ್ ಇರೋರು ಮಾತ್ರ ಮೋಸ್ಟ್ಲಿ ಫಸ್ಟ್ ರೌಂಡಲ್ಲಿ, ಸೆಕೆಂಡ್ ರೌಂಡಲ್ಲಿ ಚಾಯ್ಸ್ 1 ಹೋಗ್ತಾರೆ. ಬೇರೆಯವರೆಲ್ಲ ಚಾಯ್ಸ್ 2ಗೆ ಹೋಗ್ತಾರೆ. ಯಾಕಂದರೆ ಕೊಟ್ಟಿರೋದಕ್ಕೆ ಎವ್ರಿಬಡಿ ಎಕ್ಸ್ಪೆಕ್ಟ್ ಬೆಟರ್ ಕಾಲೇಜ್ ಅಲ್ವಾ, ಅದಕ್ಕೆ ಚಾಯ್ಸ್ 2 ಈಸ್ ಎ ಪ್ರಿಫರ್ಡ್. ನಂದು ರೆಕಮೆಂಡೇಷನ್ ಅಂದರೆ, ನೀವು ನಿಮ್ಮದು ಪ್ರಿಪೇರ್ ಮಾಡೋದು ಆಪ್ಷನ್ ಲಿಸ್ಟು, ಆಪ್ಷನ್ ಎಂಟ್ರಿ ಚಾಯ್ಸ್ 2 ತೊಗೊಳ್ಳೋಕ್ಕೆ ಮಾಡಿ. ಯಾಕೆ ಅಂತ ಹೇಳ್ತೇನೆ, ಸೇಫಾಗಿ ಪ್ಲೇ ಮಾಡೋದು. ಇವಾಗ ರೌಂಡ್ 1ಅಲ್ಲಿ ನೀವು 50 ಆಪ್ಷನ್ ಎಂಟ್ರಿ ಮಾಡಿದ್ರಿ ಅಂತ ಇಟ್ಕೊಳ್ಳಿ. ಅದರಲ್ಲಿ ನಿಮಗೆ 10th ಕಾಲೇಜು ಅಲಾಟ್ ಆಯ್ತಂದರೆ 11th to 15th ಏನಿದಾವಲ್ಲ ಎಂಟ್ರಿ, ಅದೆಲ್ಲ ಡಿಲೀಟ್ ಆಗುತ್ತೆ ಆಟೋಮೆಟಿಕಲಿ ನೀವು ಚಾಯ್ಸ್ 2 ಕೊಟ್ಟರೆ. ಚಾಯ್ಸ್ 2 ಯಾಕೆ ಕೊಡಬೇಕು ಅಂದರೆ, ಅದು ಸೇಫ್ ಬೆಟ್. ಅದು ನಿಮಗೆ ಒಂದು ಕಾಲೇಜ್ ಅಲಾಟ್ ಆಗಿರುತ್ತೆ, ಯು ಆರ್ ಸ್ಯಾಟಿಸ್ಫೈಡ್ ಬಟ್ ಯು ವಾಂಟ್ ಟು ಅಪ್ಗ್ರೇಡ್ ಅಂತ ಹೇಳ್ತಾರೆ ಚಾಯ್ಸ್ 2 ಅಲ್ಲಿ. ಅದಕ್ಕೋಸ್ಕರ ನೀವು ಚಾಯ್ಸ್ 2ಗೆ ನಿಮ್ಮ ಲಿಸ್ಟ್ ಪ್ರಿಪೇರ್ ಮಾಡಬೇಕು. ಇವಾಗ ನೀವೇನಾದರೂ ಇಗ್ನೋರ್ ಮಾಡಿ ಹೇರಾಪೇರಿ ಆದರೆ ಕಾಲೇಜಲ್ಲಿ, ನಿಮಗೆ ಬೇಕಾಗಿರೋ ಕಾಲೇಜು ನಿಮಗೆ ಅಲಾಟ್ ಆಗಿರೋ ಕಾಲೇಜಿಗಿಂತ ಕೆಳಗಡೆ ಬಂದರೆ ನಿಮಗೆ ಏನು ಬೇರೆ ಆಪ್ಷನ್ ಇರೋಲ್ಲ, ಆವಾಗ ರಿಜೆಕ್ಟ್ ಮಾಡಬೇಕಾಗುತ್ತೆ. ಆವಾಗ ರಿಜೆಕ್ಟ್ ಮಾಡಿದರೆ ಏನಾಗುತ್ತೆ, ರಿಜೆಕ್ಟಲ್ಲಿ ಒಂದು ಟ್ರಿಕ್ ಇದೆ. ನೀವೇನು ರಿಜೆಕ್ಟ್ ಮಾಡ್ತಿರಲ್ವ, ಆ ಕಾಲೇಜ್ ಮಾತ್ರ ಡಿಲೀಟ್ ಮಾಡಿಬಿಟ್ಟು KE ಅವರು ನಿಮಗೆ ಬೇರೆ ಎಲ್ಲ ಆಪ್ಷನ್ನು ಕೊಡ್ತಾರೆ, ಮತ್ತು ಕೆಳಗಿರೋದು ಮೇಲ್ ತಗೊಂಬಂದು ರೀಆರ್ಡ್ರ್ ಮಾಡ್ಬೋದು. ಫಸ್ಟ್ ಟೈಮಲ್ಲಿ ನೀವು ಫಾರ್ ಎಕ್ಸಾಂಪಲ್ 20 ಎಂಟ್ರಿ ಮಾಡಿದ್ದೀರ ಅಂತ ಇಟ್ಕೊಳ್ಳಿ, ಅದರಲ್ಲಿ 15th ಅಲಾಟ್ ಆಗಿದೆ, ಆಮೇಲೆ ನಿಮಗೆ ಬೇಕಾಗಿರೋ ಕಾಲೇಜು ಕೆಳಗಡೆ ಇದೆ, ನೀವು ರಿಜೆಕ್ಟ್ ಮಾಡಿದರೆ 15th ಮಾತ್ರ ಡಿಲೀಟ್ ಆಗುತ್ತೆ, ಮತ್ತು ಉಳಿದಿದ್ದೆಲ್ಲ ಕಾಲೇಜು ನಿಮಗೆ ರೀಆರ್ಡ್ರ್ ಮಾಡ್ಬೋದು. ಫಸ್ಟ್ ಟೈಮಲ್ಲಿ 20 ಹಾಕಿದರೆ ನೆಕ್ಸ್ಟ್ ಟೈಮಲ್ಲಿ ನೀವು 100 ಹಾಕ್ಬೋದು, 200 ಹಾಕ್ಬೋದು, ಯಾವಾಗ ರಿಜೆಕ್ಟ್ ಮಾಡಿದಾಗ. ಆದರೆ ರಿಜೆಕ್ಟ್ ಮಾಡೋದ್ರಿಂದ ಪ್ರಾಬ್ಲಮ್ ಏನಂತ ಕೇಳಿ, ನೀವು ರಿಜೆಕ್ಟ್ ಮಾಡಿದ ತಕ್ಷಣ
ಅದೇ ರೌಂಡಲ್ಲಿ ನೀವು ರಿಜೆಕ್ಟ್ ಮಾಡಿರೋ ಕಾಲೇಜು ಬೇರೆದವ್ರಿಗೆ ಅಲಾಟ್ ಆಗ್ಬೋದು, ನಿಮ್ಗಿಂತ ಕೆಳಗಡೆ ಇರೋ ರ್ಯಾಂಕಿಗೆ. ಕೆಳಗಡೆ ಅಂದರೆ ಹೈಯರ್ ನಂಬರ್ ಅವ್ರಿಗೆ ಅಲಾಟ್ ಆಗ್ಬೋದು. ನೀವು ಅಲಾಟ್ ಆಗಿರೋ ಸೀಟು ಇವಾಗ ನನಗೊಂದು ಅಲಾಟ್ ಆಗಿದೆ, ಆ ಸೀಟ್ ನಾನು ಇವಾಗ ರಿಜೆಕ್ಟ್ ಮಾಡ್ತೀನಿ, ಮತ್ತು ನೆಕ್ಸ್ಟ್ ಅದೇ ಅಲಾಟ್ ಆಗ್ಬೋದು ಅಂತ ಇದ್ದರೆ ಅದು ಗ್ಯಾರಂಟಿ ಇಲ್ಲ. ಆಗ್ಬೋದು, ಆಗಲಿಕ್ಕಿಲ್ಲ. ಸೀಟ್ ಇದ್ದರೆ ಅಲಾಟ್ ಆಗುತ್ತೆ, ಸೀಟ್ ಇಲ್ಲ ಅಂದರೆ ಅಲಾಟ್ ಆಗಲ್ಲ. ಅದಕ್ಕೆ ನಿಮ್ಮದು ಆಪ್ಷನ್ ಲಿಸ್ಟು ಟು ಬಿ ಇನ್ ಸೇಫರ್ ಸೈಡು ನೀವು ನೀಟಾಗಿ ಇದ್ದರೆ ಯು ಆರ್ ಹ್ಯಾಪಿ. ಯಾಕಂದರೆ ಒಂದು 30 ಇದ್ದರೆ ನಿಮ್ದು ಯಾವಾಗಲೂ ನೀವು 1 2 3 4 5 6 ನೀವು ಆ ಥರ ಹೋದರೆ ಆರ್ಡರ್ ಕರೆಕ್ಟ್ ಇದ್ದರೆ ಚಾಯ್ಸ್ 2 ಮಾಡ್ತಾ ಹೋಗ್ಬೋದು. ನೆಕ್ಸ್ಟ್ ರೌಂಡ್ 2 ಅಲ್ಲಿನೂ ಚಾಯ್ಸ್ 2 ಕೊಡ್ಬೋದು ನೀವು. ರೌಂಡ್ 2 ಅಲ್ಲಿ ಚಾಯ್ಸ್ ಕೊಟ್ಟರೆ ಇವಾಗ ಫಸ್ಟ್ ರೌಂಡಲ್ಲಿ 15th ಅಲಾಟ್ ಆಗಿದೆ, ಚಾಯ್ಸ್ 2 ಕೊಡ್ತೀರಾ, ಸೆಕೆಂಡ್ ರೌಂಡ್ಗೆ ಹೋಗ್ತೀರಾ, ಅಲ್ಲಿ 10th ಅಲಾಟ್ ಆಗುತ್ತೆ ಆವಾಗ. ಓಕೆ, ಆವಾಗ 11 to 15th ಡಿಲೀಟ್ ಆಗುತ್ತೆ. ನಿಮಗೆ 15th ಅಲಾಟ್ ಆಗಿರೋದು ಕ್ಯಾನ್ಸಲ್ ಆಗುತ್ತೆ. 10th ಅಲಾಟ್ ಆದ ತಕ್ಷಣ 15th ಅಲಾಟ್ ಆಗಿರೋದು ಕ್ಯಾನ್ಸಲ್ ಆಗುತ್ತೆ. ಅದನ್ನು ನೀವು ತೊಗೊಳ್ಳೇಬೇಕು. ನೀವು ಅಪ್ಗ್ರೇಡ್ ಆಗಿದ್ದರೆ ನೀವು ಅದನ್ನು ತೊಗೊಳ್ಳೇಬೇಕು. ನೀವು ಮತ್ತೆ ವಾಪಸ್ ಹೋಗೋಕ್ಕೆ ಬರಲ್ಲ. ಆವಾಗ ನನಗೆ 15th ಇರೋದೇ ಬೇಕು ಮಾಡೋಕ್ಕಾಗಲ್ಲ ಅದು. ಓಕೆ, ಈ ಥರ ಮಾಡ್ತಾ ಹೋಗ್ಬೋದು. ರೌಂಡ್ 3ಅಲ್ಲಿ ಏನು ಆಪ್ಷನ್ ಇರಲ್ಲ. ಇವಾಗ 10th ಅಲಾಟ್ ಆಗಿದೆ ನಿಮಗೆ, ಮತ್ತೆ ನೀವು ಚಾಯ್ಸ್ 2 ಕೊಡ್ತೀರಾ, ಮತ್ತು ಥರ್ಡ್ ರೌಂಡಲ್ಲಿ 5th ಅಲಾಟ್ ಆಗ್ಬೋದು. ಆವಾಗ ಅದನ್ನು ತೊಗೊಳ್ಳೇಬೇಕು. ಅರ್ಥ ಆಯಿತು ಅಂದ್ಕೊಂಡಿದ್ದೀನಿ. ಎಕ್ಸ್ಟೆಂಡೆಡ್ ರೌಂಡ್ 2 ಅಲ್ಲಿ ಏನು ಚಾಯ್ಸ್ ಇರಲ್ಲ. ನೆಕ್ಸ್ಟ್, ಇವಾಗ ಆಪ್ಷನ್ ಎಂಟ್ರಿ ಹೇಗಿರಬೇಕು ಅಂತ, ಇವಾಗ ನೀವು ಲಾಸ್ಟ್ ಇಯರ್ದು 3 ರೌಂಡ್ದು ಕಟ್ ಆಫ್ ನೋಡಿದರೆ ನಿಮಗೆ ಒಂದು ರಫ್ ಐಡಿಯಾ ಬರುತ್ತೆ. ಫಾರ್ ಎಕ್ಸಾಂಪಲ್, ನೀವು ರ್ಯಾಂಕ್ 5000 ಇದ್ದರೆ ನೀವು 1000ಇಂದ 6000ವರೆಗೂ ಹಾಕಿದರೆ ಏನೂ ತಪ್ಪಿಲ್ಲ. ಚಾನ್ಸಸ್ ಕಡಿಮೆ ಇರುತ್ತೆ. 1 to 4000ಅಲ್ಲಿ ಚಾನ್ಸಸ್ ತುಂಬಾ ಕಡಿಮೆ ಇರುತ್ತೆ. ಯಾವಾಗ 5000ಅಲ್ಲಿ ಗುಡ್ ಚಾನ್ಸ್ ಅಂದರೆ 4500 to 5200 ಚೆನ್ನಾಗಿರುತ್ತೆ ಚಾನ್ಸ್. ಆ ರೇಂಜಲ್ಲಿರೋ ಕಾಲೇಜು ಲಾಸ್ಟ್ ಟೈಮಲ್ಲಿ ಆ ಕಟ್ ಆಫಲ್ಲಿರೋ ಕಾಲೇಜು ನಿಮಗೆ ಅಲಾಟ್ ಆಗೋ ಚಾನ್ಸಸ್ಸು ತುಂಬಾ ಇರುತ್ತೆ. 1 to 4000 ಟೈಮ್ ಅಷ್ಟೇ ವೇಸ್ಟ್ ಆಗ್ಬೋದು, ಆದರೆ ನಿಮ್ಮದೊಂದು ಲಕ್ ಟ್ರೈ ಮಾಡ್ಬೋದು ನೀವು. ಅದೇ ಥರ 30,000 ಇರೋರು 20,000ಇಂದನೂ ಟ್ರೈ ಮಾಡ್ಬೋದು, 15,000ಇಂದನೂ ಟ್ರೈ ಮಾಡ್ಬೋದು. 50,000 ಇರೋರು 35,000ಇಂದ 60,000ವರೆಗೂ ಹಾಕ್ಬೋದು. 1,20,000 ಇರೋರು 90,000ಇಂದ 1,40,000ವರೆಗೂ ಹಾಕ್ಬೋದು. ಇದರಲ್ಲಿ ನಿಮಗೆ ಇದು ನಿಮ್ಮ ಇಷ್ಟ, ಹೇಗಾದರೂ ಹಾಕ್ಬೋದು ನೀವು. ಒಂದು ರೇಂಜ್ ಅರ್ಥ ಆಗುತ್ತೆ ನಿಮಗೆ. ಲಾಸ್ಟ್ ಇಯರ್ದು 3 ಕಟ್ ಆಫ್ ನೋಡಿದರೆ ರೌಂಡ್ ಟು ರೌಂಡು ಹೇಗೆ ಚೇಂಜ್ ಆಯಿತು. ಆಮೇಲೆ ನಮಗೆ ಐಡಿಯಲ್ ಬೆಂಚ್ ಮಾರ್ಕಿಂಗ್ ಏನಂದರೆ ಎಕ್ಸ್ಟೆಂಡೆಡ್ ರೌಂಡ್ 2 ಇದೆ ಅಲ್ವಾ ಲಾಸ್ಟ್ ಇಯರ್ದು, ಅದ್ರದ್ದು ನಿಮ್ಮದು ಬೆಂಚ್ ಮಾರ್ಕಿಂಗ್ ಇರುತ್ತೆ. ನನಗೆ ಲಾಸ್ಟ್ ಟೈಮು 4,800 ಆಗಿದೆ, ಈ ಸಲ ನನಗೆ 5,000 ಸಿಗ್ಬೋದು ಅಂತ ನೀವು ಒಂದು ಅಜಂಪ್ಷನ್ ಮಾಡ್ಕೋಬೋದು. ಅದು ಫೇರ್ ಎಕ್ಸ್ಪೆಕ್ಟೇಷನ್. ನೆಕ್ಸ್ಟ್, ಇದು ಒಂದು ಎಕ್ಸಾಂಪಲ್ ಕೊಟ್ಟಿದ್ದೀನಿ. ಇದರಲ್ಲಿ 3B ಕನ್ನಡ ಆ್ಯಂಡ್ ರೂರಲ್ ಅವರು ಏನೇನು ನೋಡ್ಬೋದು ಅಂತ. ಕನ್ನಡ ಇರೋರು 3B ಕನ್ನಡದಲ್ಲಿ ಅಲಾಟ್ ಆಗ್ಬೋದು ಅವರಿಗೆ, ಇಲ್ಲ 3B ರೂರಲಲ್ಲಿ ಅಲಾಟ್ ಆಗ್ಬೋದು, ಇಲ್ಲ 3B ಜನರಲಲ್ಲಿ ಅಲಾಟ್ ಆಗ್ಬೋದು, ಇಲ್ಲಾಂದರೆ GM ಕನ್ನಡ ಅಂತ ಒಂದಿದೆ ಅದರಲ್ಲಿ ಅಲಾಟ್ ಆಗ್ಬೋದು. GM ರೂರಲ್ ಅಂತ ಇದೆ ಅದರಲ್ಲಿ ಅಲಾಟ್ ಆಗ್ಬೋದು, ಇಲ್ಲಾಂದರೆ GMಲ್ಲಿ ಅಲಾಟ್ ಆಗ್ಬೋದು. ನೆಕ್ಸ್ಟ್, ಇದು ಹೇಗೆ ಅಲಾಟ್ ಆಗುತ್ತೆ ಅಂತ ಇದು ಒಂದು ಎಕ್ಸಾಂಪಲ್ ತೊಗೊಂಡಿದ್ದೀನಿ ಇಲ್ಲಿ. 2A ಕನ್ನಡ ರೂರಲ್ ಹೇಗೆ ಅಲಾಟ್ ಆಗುತ್ತೆ. ಫಸ್ಟ್ ಕಂಪ್ಯೂಟರ್ 2A ರೂರಲಲ್ಲೇ ಅಲಾಟ್ ಮಾಡೋಕ್ಕೆ ಟ್ರೈ ಮಾಡುತ್ತೆ, ಯಾಕಂದರೆ ಅದರಲ್ಲಿ 15% ರಿಸರ್ವೇಷನ್ ಇದೆ, ಮ್ಯಾಕ್ಸಿಮಮ್ ರಿಸರ್ವೇಷನ್ KEಯಲ್ಲಿ. ಅದರಲ್ಲಿ ಇಲ್ಲ ಅಂದರೆ 2AK ಕನ್ನಡದಲ್ಲಿ ಟ್ರೈ ಮಾಡುತ್ತೆ. ನೆಕ್ಸ್ಟು 2A ಜನರಲ್ ಟ್ರೈ ಮಾಡುತ್ತೆ. ಆಮೇಲೆ ರೂರಲ್ ಇದ್ದರೆ GM ರೂರಲ್ಲು ಬೆಟರ್ ದ್ಯಾನ್ GM ರೂರಲ್ಲು ಅಲ್ಲಿ ಟ್ರೈ ಮಾಡುತ್ತೆ. ಅಲ್ಲಿ ಇಲ್ಲ ಅಂದರೆ GMಲ್ಲಿ ಟ್ರೈ ಮಾಡಿಬಿಟ್ಟು ಯಾವುದಾದ್ರೂ ಆಪ್ಷನ್ ಮ್ಯಾಚ್ ಆದರೆ ಇದು ಎಲ್ಲ ಒಂದೊಂದು ಆಪ್ಷನ್ಗೂ ಟ್ರೈ ಮಾಡುತ್ತೆ. ಇದು ಒಂದು ಫಸ್ಟ್ ಆಪ್ಷನ್ ತೊಗೊಂಡ್ಬಿಟ್ಟು ನಿಮ್ಮದು ಇವು ಯಾವುದಾದ್ರೂ ಕ್ಯಾಟಗರಿಯಲ್ಲಿ ಬರ್ತೀರ ಅಂತ ಟ್ರೈ ಮಾಡುತ್ತೆ. ನೆಕ್ಸ್ಟ್ ಆಪ್ಷನ್ಗೆ ಹೋಗುತ್ತೆ. ಎಲ್ಲ ಆಪ್ಷನ್ ಆದಮೇಲೆ ಯಾವುದು ಅಲಾಟ್ ಆಗಿಲ್ಲ ಅಂದರೆ ನೆಕ್ಸ್ಟ್ ರೌಂಡಿಗೆ ವೇಟ್ ಮಾಡಬೇಕಾಗತ್ತೆ. ಅಲಾಟ್ ಆದರೆ ಸಕ್ಸಸ್ಫುಲಿ ಸೀಟ್ ಅಲಾಟೆಡ್ ಅಂತ ಎಕ್ಸಿಟ್ ಆಗುತ್ತೆ. ಇದು 3A ಕ್ಯಾಟಗರಿಯವರು. ಅವ್ರು ಏನೇನು ನೋಡ್ಬೋದು ಅಂದರೆ, ಇದು ನಾನು ಈ ಥರ PDF ಫೈಲ್ನ ಎಕ್ಸೆಲಿಗೆ ಕನ್ವರ್ಟ್ ಮಾಡಿ ಅದನ್ನು ರೀಆರ್ಡರ್ ಮಾಡಿ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ, ಅದನ್ನು ಡೌನ್ಲೋಡ್ ಮಾಡಿ ನೋಡ್ಬೋದು ನೀವು. 3A ಜನರಲ್ ಅವರು 3A G ಮತ್ತು GM ಮಾತ್ರ ನೋಡ್ಬೋದು.
ಇದನ್ನು ನೋಡಿದರೆ ಮೇಲಿನಿಂದ ಕೆಳಗಡೆ ಬಂದರೆ ಕಾಲೇಜ್ ಆರಿಂದ ಆರ್ಡರ್ ಆಫ್ ಅಸೆಂಡಿಂಗ್ ಆರ್ಡ್ರ್, ಅದರಿಂದ ಗೊತ್ತಾಗುತ್ತೆ ಯಾವ ಕಾಲೇಜ್ ಹಾಕಿದರೆ ಬೆಟ್ರ್. ನಾನು ಮೇಲೆ ಯಾವ ಕಾಲೇಜ್ ಇರಬೇಕು ನನ್ನ ಲಿಸ್ಟಲ್ಲಿ, ಕೆಳಗಡೆ ಯಾವ ಕಾಲೇಜ್ ಯಾವ ಬ್ರ್ಯಾಂಚ್ ಇರಬೇಕಂತ ಗೊತ್ತಾಗುತ್ತೆ. ಇದು 3A ಜನರಲ್ಲು. ನೆಕ್ಸ್ಟು ಇದು ಒಂದು 3A ರೂರಲ್ ಅವ್ರಿಗೆ ಎಕ್ಸಾಂಪಲ್ ಕೊಟ್ಟಿದ್ದೀನಿ. ಇದು ಒಂದು ಎಕ್ಸಾಂಪಲ್ ಅಷ್ಟೇ, ಒಂದು ಪೀಸ್ ತೊಗೊಂಡ್ಬಿಟ್ಟು ಕೊಟ್ಟಿದ್ದೀನಿ ಇಲ್ಲಿ. 3A ರೂರಲ್ ಅವರಿಗೆ 3A ರೂರಲ್ಲು ಟ್ರೈ ಮಾಡುತ್ತೆ ಅದು. ಆಮೇಲೆ GM ರೂರಲ್ ಟ್ರೈ ಮಾಡುತ್ತೆ. ಆಮೇಲೆ GM ರೂರಲ್ ಆದಮೇಲೆ 3A ಜನರಲ್ ಟ್ರೈ ಮಾಡುತ್ತೆ. ನೆಕ್ಸ್ಟು ಲಾಸ್ಟ್ ಆಪ್ಷನ್ನು ಜನರಲ್ ಮೆರಿಟಲ್ಲಿ ಟ್ರೈ ಮಾಡುತ್ತೆ ಅಲಾಟ್ ಮಾಡೋಕ್ಕೆ ಕಂಪ್ಯೂಟರ್. ಓಕೆ, ಇನ್ನೊಂದು ಇದು ಒಂದು ಸಿಂಪ್ಲಿಫೈಡ್. ಇದು ನಿಮಗೆ ಒಂದು ಆಪ್ಷನ್ ಲಿಸ್ಟ್ ಮಾಡಿದ್ದೀರಾ, ಇವಾಗ ಪ್ರಿಂಟೌಟ್ ತೊಗೊಳ್ತೀರಾ. ಡಿಟೇಲ್ಡ್ ಅಂತ ಒಂದು ಲಾಸ್ಟ್ ಬಾಕ್ಸಲ್ಲಿ ಕೆಳಗಡೆ ಒಂದು ಡಿಟೇಲ್ಡ್ ಅಂತ ಬರುತ್ತೆ. ನೀವು ಎವ್ರಿ ಡೇ ನೀವು ಚೇಂಜ್ ಮಾಡಿದಾಗ ಇದನ್ನೊಂದು ಪ್ರಿಂಟೌಟ್ ತೊಗೊಂಡು ಇಟ್ಕೊಂಡಿರಿ, ಸೇಫರ್ ಸೈಡು. ಇದರಲ್ಲಿ ನಿಮಗೆ ನೋಡಿದರೆ ಗೊತ್ತಾಗುತ್ತೆ ನಂದು 1ನೇ ಆಪ್ಷನ್ 5th ಹೋಗ್ಬೇಕು, 6th ಆಪ್ಷನ್ 2ಗೆ ಹೋಗ್ಬೇಕು, 10th ಆಪ್ಷನ್ 3rd ಹೋಗ್ಬೇಕು. ಈ ಥರ ಕನ್ಫ್ಯೂಸಿಂಗ್ ಇರುತ್ತೆ. ಯಾಕಂದರೆ KE ಪ್ರೊಸೆಸಲ್ಲಿ ಏನಾಗುತ್ತೆ ಅಂದರೆ, ಒಂದು ನಂಬರ್ ನೀವು ಒಂದೇ ಬ್ರ್ಯಾಂಚ್ ಒಂದೇ ಕಾಲೇಜಿಗೆ ಕೊಡ್ಬೋದು, ನೀವು 2 ಕೊಡೋಕ್ಕಾಗಲ್ಲ. ನೀವು 2 ಸೆಲೆಕ್ಷನ್ ಮಿಡ್ಲ್ ಬಾಕ್ಸಲ್ಲಿ ಆಪ್ಷನ್ ಎಂಟ್ರಿ ಮಿಡ್ಲ್ ಬಾಕ್ಸಲ್ಲಿ ನೀವೇನಾದರೂ ನಂಬರ್ ಚೇಂಜ್ ಮಾಡಬೇಕು. 0 ಮಾಡಿದರೆ ಡಿಲೀಟ್ ಆಗಿಬಿಡುತ್ತೆ ಆಪ್ಷನ್ನು. ನಂಬರ್ ಏನಾದರೂ ಚೇಂಜ್ ಮಾಡಬೇಕಂದ್ರೆ ಸೈಮಲ್ಟೇನಿಯಸ್ ಆಗಿ ಮಾಡಬೇಕು. 1, 5 ಸ್ವ್ಯಾಪ್ ಮಾಡ್ಬೋದು ನೀವು. ಆದರೆ ನೀವು ಈ ಥರ ಜಾಸ್ತಿ ಇದ್ದಾಗ ಇದು ಕನ್ಫ್ಯೂಷನ್ ಬೇಡ ಅಂದರೆ ನಿಮಗೆ ಒಂದು ಟ್ರಿಕ್ ಹೇಳ್ತಾನೆ. ಏನಂದರೆ, ಹೊಸ ಸೀರೀಸ್ ಸ್ಟಾರ್ಟ್ ಮಾಡಿ. ಇವಾಗ ಒಂದು ಸೀರೀಸ್ ಇದೆ ನಿಮಗೆ, ಹೊಸ ಸೀರೀಸ್ ಸ್ಟಾರ್ಟ್ ಮಾಡಿ. ಇವಾಗ ಈ ಲಿಸ್ಟಲ್ಲಿ ಫಾರ್ ಎಕ್ಸಾಂಪಲ್ 32 ನೀವು ಎಲ್ಲಿಗೆ ಹೋಗ್ಬೇಕಂತ ಇದ್ದೀರಾ, 37ಗೆ ಹೋಗ್ಬೇಕಂತ ಇದ್ದೀರಲ್ವ, ನೀವು 537ಗೆ ಅದನ್ನು ಆ್ಯಡ್ ಮಾಡಿಬಿಡಿ. ಒಂದು ಹೊಸ ಸೀರೀಸ್ ಸ್ಟಾರ್ಟ್ ಮಾಡಿಬಿಡಿ ನೀವು. ನಂದು ಈ ಆಪ್ಷನ್ನು ಇಲ್ಲಿ ಹೋಗುತ್ತೆ, ಈ ಆಪ್ಷನ್ ಇಲ್ಲಿ ಹೋಗುತ್ತೆ ಅಂತ. ಅವಾಗ ಏನಾಗುತ್ತೆ, ನಿಮ್ಮದು ಹೊಸ ಸೀರೀಸಲ್ಲಿ ನಿಮ್ಮದು ಲಿಸ್ಟು ಪ್ರಿಂಟೌಟ್ ತೊಗೊಂಡ್ರೆ 500 to 534 ಅಂತ ತೋರಿಸುತ್ತೆ. ಫಾರ್ ಎಕ್ಸಾಂಪಲ್ 34 ಆಪ್ಷನ್ ಇದ್ದರೆ ನೀವು ಹಾಗೇ ಬಿಡ್ಬೋದು, ಅದರಿಂದ ಏನೂ ತೊಂದರೆ ಇಲ್ಲ. ಇಲ್ಲಾಂದರೆ ನೀವು ಅದನ್ನು ಆಮೇಲೆ ರೀನೇಮ್ ಮಾಡ್ಬೋದು. 500ನ 1ಕ್ಕೆ ರೀನೇಮ್ ಮಾಡ್ಬೋದು, 501 2ಗೆ ರೀನೇಮ್ ಮಾಡ್ಬೋದು. ಈ ಥರ ರೀನೇಮ್ ಮಾಡ್ತಾ ಹೋಗ್ಬೋದು ಬೇಕಂದರೆ. ಇಲ್ಲಾಂದರೆ ನೀವು ಹಾಗೇ ಬಿಟ್ರು 500 to 534 ಇದ್ದರೆ ನೀವು ಪ್ರಿಂಟೌಟ್ ತಗೊಂಡಾಗ ಕಂಪ್ಯೂಟರ್ ಹೇಳುತ್ತೆ ಟೋಟಲ್ ಯು ಹ್ಯಾವ್ 35 ಎಂಟ್ರೀಸ್, ಟಾಪ್ ಮೋಸ್ಟ್ ಈಸ್ 501, ಲಾಸ್ಟ್ ಒನ್ ಈಸ್ 534 ಅಂತ ಹೇಳುತ್ತೆ ಅದು. ಅರ್ಥ ಆಯಿತು ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಚಾಯ್ಸ್ ಬಗ್ಗೆ ಮಾಡೋಣ ಅಂತ ಇದ್ದೀನಿ. ಅದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಕೊಡ್ತೇನೆ. ಅಲ್ಲಿವರೆಗೂ ನೀವು ಈ ವಿಡಿಯೋದಲ್ಲಿ ಇರೋ PDF ಫೈಲ್ನ ಡೌನ್ಲೋಡ್ ಮಾಡಿಬಿಟ್ಟು ನಿಮ್ಮದು ರ್ಯಾಂಕನ್ನು ನೋಡಿಬಿಟ್ಟು ಯಾವುದು ರೇಂಜ್ ಅಂತ ಸೆಲೆಕ್ಟ್ ಮಾಡಿ ಅದನ್ನು ನೀಟಾಗಿ ಎಂಟ್ರಿ ಮಾಡಿದರೆ ಸೇಫಾಗಿ ಚಾಯ್ಸ್ 2 ಅಲ್ಲಿ ಪ್ಲೇ ಮಾಡ್ಬೋದು.